ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಬೆಂಗಳೂರು ಜನರೇ ಗಮನಿಸಿ, ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ನಗರದಲ್ಲಿ ಅಡುಗೆ ಅನಿಲ ಅಥವಾ ಗ್ಯಾಸ್ ಸಿಲಿಂಡರ್ ಕೊರತೆಯಾಗುತ್ತೆ ಅನ್ನೋ ಸುಳ್ಳು ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಬಂದಿದ್ಯಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ಯಾಕಂದ್ರೆ ಜಿಲ್ಲಾಧಿಕಾರಿಗಳೇ ಈಗ ಮಹತ್ವದ ಸ್ಪಷ್ಟನೆ ನೀಡಿದ್ದಾರೆ. ನಗರದಲ್ಲಿ ಗೃಹ ಬಳಕೆ ಅಡುಗೆ ಅನಿಲಕ್ಕೆ ಯಾವುದೇ ವ್ಯತ್ಯಯ ಇಲ್ಲ ಅಂತ ಜಿಲ್ಲಾಧಿಕಾರಿ ಜಗದೀಶ್ ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ಗಾಳಿ ಮಾತುಗಳಿಗೆ ಕಿವಿ ಕೊಡಬೇಡಿ. ಸಿಲಿಂಡರ್ ಸಿಗಲ್ಲ ಅಂತ ಗಾಬರಿಯಾಗಿ ಅನಗತ್ಯವಾಗಿ ಮನೆಯಲ್ಲಿ ಗ್ಯಾಸ್ ದಾಸ್ತಾನು ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಒಂದು ವೇಳೆ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತಿಲ್ಲ ಅಥವಾ ಏನಾದರೂ ತೊಂದರೆ ಆಗ್ತಿದೆ ಅಂತ ಅನ್ಸ್ತಿದ್ರೆ ತಲೆ ಕೆಡಿಸಿಕೊಳ್ಳಬೇಡಿ. ಬೆಂಗಳೂರು ಜಿಲ್ಲಾಡಳಿತ ನಿಮಗಾಗಿ ವಿಶೇಷ ಸಹಾಯವಾಣಿ ಬಿಡುಗಡೆ ಮಾಡಿದೆ. ಈ ಕೂಡಲೇ 9611404384 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ದೂರನ್ನ ದಾಖಲಿಸಬಹುದು. ಸರಬರಾಜಿನಲ್ಲಿ ಯಾವುದೇ ಅಡ್ಡಿ ಇಲ್ಲ, ಆತಂಕ ಪಡುವ ಅಗತ್ಯವೂ ಇಲ್ಲ. ಈ ಮಾಹಿತಿಯನ್ನು ನಿಮ್ಮ ಬೆಂಗಳೂರಿನ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ. ವದಂತಿಗಳಿಗೆ ಬ್ರೇಕ್ ಹಾಕಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮನ್ನ ಫಾಲೋ ಮಾಡಿ. ಎಷ್ಟೆಲ್ಲ ಕ್ಲಾರಿಟಿ ಕೊಟ್ರೂ ಜನರಲ್ಲಿನ ಭಯ ಮಾತ್ರ ಹೋಗ್ತಿಲ್ಲ. ಹೌದು, ಯಾವ ನಗರದಲ್ಲಿ, ಜಿಲ್ಲೆಯಲ್ಲಿ ಜನರು LPG ಗ್ಯಾಸ್ ಮತ್ತು ಸಿಲಿಂಡರ್ಗಾಗಿ ಎಷ್ಟೇ ಪರದಾಡುತ್ತಿದ್ದಾರೆ ಅನ್ನೋದನ್ನ ನೋಡಿ. ಈ ದೃಶ್ಯ ಚೀಲದಲ್ಲಿ ಏನಿರಬಹುದು ಅಂತ ಅಂದುಕೊಂಡಿದ್ದೀರಾ? ಅಕ್ಕಿನೋ ಬೇಳೆನೋ ಅಂದುಕೊಂಡ್ರೆ ಇದು ನಿಮ್ಮ ಗೆಸ್ಸಿಂಗ್ ತಪ್ಪು. ಈ ಯುವಕ ಚೀಲದಲ್ಲಿ ಕಟ್ಟಿ ಬೆಂಗಳೂರಿಗೆ ತರ್ತಿರೋದು ಸಾಕ್ಷಾತ್ ಗ್ಯಾಸ್ ಸಿಲಿಂಡರ್. ಹೌದು, ಈ ಯುವಕ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ ಅನ್ನೋ ಸುದ್ದಿ ಕೇಳಿದ್ದಾನೆ. ಸಿಟಿಲಿ ಅಡುಗೆ ಮಾಡೋಕೆ ಗ್ಯಾಸ್ ಸಿಗಲ್ವೋ ಏನೋ ಅನ್ನೋ ಭಯಕ್ಕೆ ತನ್ನ ಊರಿನಿಂದಲೇ ಸಿಲಿಂಡರ್ ನನ್ನ ಚೀಲದಲ್ಲಿ ಪ್ಯಾಕ್ ಮಾಡಿ ಹೊತ್ತು ತಂದಿದ್ದಾನೆ. ಸಾಮಾನ್ಯವಾಗಿ ಊರಿಂದ ಬರುವಾಗ ತರಕಾರಿ, ರೊಟ್ಟಿ ತರೋದನ್ನ ನೋಡಿದ್ದೀವಿ. ಆದ್ರೆ ಈ ಯುವಕನ ಮುನ್ನೆಚ್ಚರಿಕೆ ನೋಡಿ. ಜನರೆಲ್ಲ ಅಚ್ಚರಿ ಪಡ್ತಿದ್ದಾರೆ. ಸಿಲಿಂಡರ್ ಹಿಡ್ಕೊಂಡು ಬಂದ್ರೆ ಜನ ಏನಂತಾರೋ ಅಂತ ಚೀಲದಲ್ಲಿ ಬಚ್ಚಿಟ್ಟುಕೊಂಡು ಬಂದಿರೋ ಈ ಐಡಿಯಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಆದ್ರೆ ನೆನಪಿಡಿ, ಬೆಂಗಳೂರಿನಲ್ಲಿ ಗ್ಯಾಸ್ ಕೊರತೆ ಇಲ್ಲ ಅಂತ ಜಿಲ್ಲಾಧಿಕಾರಿಗಳೇ ಸ್ಪಷ್ಟಪಡಿಸಿದ್ದಾರೆ. ಈ ಯುವಕನ ಹಾಗೆ ನೀವು ಗಾಬರಿಯಾಗಿ ಸಿಲಿಂಡರ್ ದಾಸ್ತಾನು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಹೀಗಾದ್ರೆ ಇನ್ನೊಂದು ಕಡೆ ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಆಟೋ LPG ದರ ಏರಿಕೆಯಾಗಿದೆ. 1 ಲೀಟರ್ಗೆ 16 ರೂಪಾಯಿ ಹೆಚ್ಚಳವಾಗಿರುವುದರಿಂದ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಿನಕ್ಕೆ ಸುಮಾರು 400 ರೂಪಾಯಿ ಆದಾಯವಾಗುತ್ತಿದ್ದರೆ ಈಗ ಗ್ಯಾಸ್ ಖರ್ಚೆ 200 ರೂಪಾಯಿಗೆ ಏರಿದೆ ಎಂದು ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮನೆ ಬಾಡಿಗೆ ಮತ್ತು ಮಕ್ಕಳ ಶಾಲಾ ಶುಲ್ಕ ಕಟ್ಟಲು ಕಷ್ಟವಾಗುತ್ತಿರುವುದರಿಂದ ಆಟೋ ಚಾಲಕರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ದರ ಏರಿಕೆಯ ಪರಿಣಾಮವಾಗಿ ಅದರ ಜೀವನೋಪಾಯವೇ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಇನ್ನು ಒಟ್ಟಾರೆ ಈ ಯುದ್ಧ ನಿಲ್ಲುವವರೆಗೂ ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದಂತಾಗಿದೆ. ಹಾಗಾಗಿ ಯುದ್ಧ ಆದಷ್ಟು ಬೇಗ ನಿಂತು ನಾರ್ಮಲ್ ಪರಿಸ್ಥಿತಿಗೆ ಬರೋ ಹಾಗೆ ಆಗ್ಲಿ ಅನ್ನೋದೇ ನಿಮ್ಮ ಎಲ್ಲರ ಆಶಯ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.